Pinkatho partners with Zydus to drive breast cancer awareness, returns to Bangalore for the 7th edition, introducing first ever Invincible Women, from 3 kilometers community runs to 100 kilometers ultras. Pinkatho 2025-26 will begin its Bangalore chapter on 25th January at Sri Kantirava Stadium, Bangalore. 18th November, Pinkatho, India's biggest women's run, has joined hands with global innovation-led healthcare company Zydus Life Sciences Ltd. in a purpose-driven partnership to strengthen breast cancer awareness. ನಮಸ್ಕಾರ, ನಾನು ಡಾಕ್ಟರ್ ಸಿ.ಎನ್. ಪಾಟೀಲ್, ಮೆಡಿಕಲ್ ಆಂಕಾಲಜಿಸ್ಟ್ ಅಟ್ ಆಸ್ಟ್ರಾ ಹಾಸ್ಪಿಟಲ್ ಬ್ಯಾಂಗ್ಳೂರ್. ನೀವು ಕೇಳಿರ್ಬೋದು ಒಂದು ಮಾತು, ನಾರಿಯೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗೆ ನಾರಿಯೊಬ್ಬಳು ಫಿಟ್ ಆಗಿದ್ರೆ ಒಂದು ಮನೆ ಫಿಟ್ ಆಗಿರುತ್ತೆ, ಒಂದು ಮನೆತನ ಫಿಟ್ ಆಗಿರುತ್ತೆ, ಮತ್ತು ಒಂದು ಗ್ರಾಮ ಫಿಟ್ ಆಗಿರುತ್ತೆ, ಒಂದು ಟೌನ್ ಫಿಟ್ ಆಗಿರುತ್ತೆ. ಎಲ್ಲರೂ ಫಿಟ್ ಆಗಲಿಕ್ಕೆ ನಾರಿ ಶಕ್ತಿ ತುಂಬ ಇಂಪಾರ್ಟೆಂಟ್. ಅದನ್ನು ಎಂಕರೇಜ್ ಮಾಡಲಿಕ್ಕೆ ಝೈಡಸ್ ಪಿಂಕಥಾನ್ ಇವತ್ತು ಅವೇರ್ನೆಸ್ ಕ್ಯಾಂಪೇನ್ ಅಂದ್ಕೊಂಡಿದ್ದಾರೆ. ಎಲ್ಲರೂ ಕೈಗೂಡಿಸಿ ಫಿಟ್ ಆಗಿರೋಣ, ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕೂಡ ಮೂಡಿಸೋದ್ರ ಉದ್ದೇಶ ಆಗಿದೆ. ಅದನ್ನು ಕೂಡ ನಾವು ಮಾಡಬೇಕಾದ ಒಂದು ಉತ್ತಮ ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ವಾಣಿ ಅಂತ, ಮಕ್ಕಳ ವೈದ್ಯ ಆಗಿದ್ದೇನೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರೊಫೆಸರ್ ಆಗಿದ್ದೇನೆ ಮತ್ತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿ ವಿಭಾಗದ ಮುಖ್ಯಸ್ಥಳಾಗಿದ್ದೇನೆ. ಪಿಂಕಥಾನ್ ಇದು ಬಹಳಷ್ಟು ಮಹಿಳೆಯರಿಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸಾಮಾನ್ಯ ಮಹಿಳೆಯರೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಆರೋಗ್ಯವನ್ನು ತಾವು ಬಹಳಷ್ಟು ನೆಗ್ಲೆಕ್ಟ್ ಮಾಡ್ಕೊತಾರೆ. ತಾವಾಯಿತು, ತಮ್ಮ ಮಕ್ಕಳಾಯಿತು, ತಮ್ಮ ಗಂಡಂದ್ರಾಯಿತು, ಅತ್ತೆ ಮಾವ, ಬರೀ ಅವ್ರದ್ರಲ್ಲೇ ಜೀವನದಲ್ಲೇ ಇರ್ತಾರೆ ಹೊರತು ತಮಗೆ ತಾವು ಸಮಯ ಕೊಡೋದು ಬಹಳ ಕಡಿಮೆ. ಸೊ ಆದರೆ ಈಗ ಈ ಥರ ಆ್ಯಕ್ಟಿವಿಟೀಸ್, ಪಿಂಕಥಾನ್ ಅಂತ ಆ್ಯಕ್ಟಿವಿಟೀಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ. ಮಹಿಳೆಯರಿಗೆ ಅವರ ಆರೋಗ್ಯ ಬಹಳ ಮುಖ್ಯ ಅಂತ ತೋರಿಸ್ತಾ ಇದೆ. ಏಕೆಂದರೆ ಅವ್ರ ಆರೋಗ್ಯ ಇದ್ದರೆ ಮಾತ್ರ ಅವರು ಮಕ್ಕಳ ಆರೋಗ್ಯ ಮತ್ತು ಮನೆಯವ್ರದ್ದೆಲ್ಲರದ್ದು ಆರೋಗ್ಯನ ನೋಡ್ಕೋಬೋದು. ಸೊ ಹಾಗಾಗಿ ಇದು ಬಹಳಷ್ಟು ಇನ್ಸ್ಪೈರಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಬರೀ ಓಟೋದಲ್ಲಷ್ಟೇ ಅಂತ ಅಲ್ಲ, ಫಿಟ್ನೆಸ್ ಇಸ್ ನಾಟ್ ಜಸ್ಟ್ ರನ್ನಿಂಗ್. ಸೊ ಪ್ರತಿನಿತ್ಯ ಲಘು ವ್ಯಾಯಾಮ ಆದರೆ ಸಾಕು. ಪ್ರತಿನಿತ್ಯ 20ರಿಂದ 30 ನಿಮಿಷ ಮಹಿಳೆಯರು ತಮಗೆ ತಾವು ಲಘು ವಾಕ್ ಆಗಿರ್ಬೋದು ಅಥವಾ ಸಣ್ಣದಾಗಿ ವೇಟ್ ಲಿಫ್ಟಿಂಗ್ ಆಗಿರ್ಬೋದು. ಸೊ ಇದನ್ನು ಮಾಡಿದ್ರೆ ಅಟ್ಲೀಸ್ಟ್ ಅವರು ಫಿಟ್ ಆಗಿ ಇದ್ದರೆ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Pallavi Nagaraj. I work with IBM. I always been fitness enthusiast and I've been running Pinkathan for a couple of years now. And like Dr. Vani said, women have to reiterate the fitness journey and it should become a lifestyle in itself. So I have 2 children, 20-year-old boy and a 16-year-old girl. And even when they were babies, I would just breastfeed them, go swim, run, do things, right? So I think nothing to stop us. We should encourage ourselves to make time, find time and do it. Thank you for the opportunity.